ಸಿಬಿಎಸ್ಇ ಸಿಲೆಬಸ್ ಅಂತ ಪೋಷಕರು ಮಕ್ಕಳನ್ನ ಅಡ್ಮಿಷನ್ ಮಾಡಿಸಿದ್ರು ಮತ್ತೆ ಶಾಲಾ ಆಡಳಿತ ಮಂಡಳಿ ಕೂಡ ಅಡ್ಮಿಷನ್ ಮಾಡಿಸಿದ್ರು. ಈಗ ನೋಡಿದ್ರೆ ಸ್ಟೇಟ್ ಸಿಲೆಬಸ್ ಪರೀಕ್ಷೆ ಬರೆಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಅಲ್ಲಿಗೆ ಸುಳ್ಳು ಹೇಳಿ ಅಡ್ಮಿಷನ್ ಮಾಡಿಸಿಕೊಂಡಿದ್ದಾರೆ ಅಂತ ಪೋಷಕರು ಆರೋಪ ಮಾಡಿದ್ದಾರೆ, ಜೊತೆಗೆ ಕಿಡಿಕಾರ್ತಾ ಇದ್ದಾರೆ. ನಾಗರಬಾವಿಯ ಆರ್ಕಿಡ್ ಶಾಲೆ ವಿರುದ್ಧ ಪೋಷಕರು ಈ ಆರೋಪ ಮಾಡಿರೋದು, ಆಕ್ರೋಶ ವ್ಯಕ್ತಪಡಿಸಿರೋದು. ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇಲ್ಲ, ಪೋಷಕರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸ್ಟೇಟ್ ಸಿಲೆಬಸ್ ಅಂತ ಈಗ ಗೊತ್ತಾಗಿ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೇಳಿದ್ದು ಸಿಬಿಎಸ್ಇ ಅಂತ, ಬಟ್ ಈಗ ನೋಡಿದ್ರೆ ಸ್ಟೇಟ್ ಸಿಲೆಬಸ್ ಅಲ್ಲಿ ಪಾಠ ಮಾಡಿದ್ದಾರೆ, ಜೊತೆಗೆ ಎಕ್ಸಾಮ್ಗೂ ಕೂಡ ಅದೇ ಸಿಲೆಬಸ್ ನಲ್ಲಿ ಬರೆಸೋದಕ್ಕೆ ತಯಾರಿಗಳಾಗ್ತಾ ಇದೆ. ಹಾಗಾಗಿ ಪೋಷಕರು ಮಕ್ಕಳನ್ನ ಈಗ ಶಾಲೆ ಕಳಿಸ್ತಾ ಇಲ್ಲ, ಶಾಲೆ ಮುಂಭಾಗ ಬಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇದು ಅನಧಿಕೃತವಾಗಿ ನಡೀತಿದೆ ಅಂತ ಅಂದ್ಬಿಟ್ಟು ನಾವು ಈಗಾಗಲೇ ನೋಟಿಸ್ ಅನ್ನು ಕೊಟ್ಟು ಮುಂದಿನ ಕ್ರಮಕ್ಕಾಗಿ ಉಪನಿರ್ದೇಶಕರ ಕಚೇರಿಗೆ ನಾವು ಸಲ್ಲಿಸಿದ್ದೀವಿ. ಸದರಿ ಶಾಲೆಗೆ ನಾವು 1ರಿಂದ 8ನೇ ತರಗತಿಗೆ ರಾಜ್ಯ ಸರ್ಕಾರದ ಪಠ್ಯಕ್ರಮಕ್ಕೆ ನಾವು ಅನುಮತಿಯನ್ನ ನೀಡಿದ್ದೀವಿ. ಇವರು ನಮ್ಮ ಇಲಾಖೆಯಿಂದ ಅದೇ ಪಠ್ಯಪುಸ್ತಕಗಳನ್ನ ಪಡೆದುಕೊಂಡಿದ್ದಾರೆ. ಆದರೆ ಆ ಪಠ್ಯಪುಸ್ತಕಗಳನ್ನ ಸದರಿ ಶಾಲೆಯಲ್ಲಿ ಪಾಠ ಬೋಧನೆ ಮಾಡ್ತಿದ್ದಾರೋ ಇಲ್ವೋ ಅನ್ನೋದು ನಮಗೆ ಗೊತ್ತಿಲ್ಲ. ನಾವು 9 ಮತ್ತು 10 ನಡೆಸ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಮಗೆ ನೋಟಿಸ್ ಅನ್ನ ಕೊಟ್ಟರು. ಆ ನೋಟಿಸ್ಗೆ ಆನ್ಸರ್ ಮಾಡಿದ್ರು. ತಿರ್ಗಾ ನಾವು ಮತ್ತೆ ಬಂದು ವಿಸಿಟ್ ಮಾಡಿದಾಗ ಇಲ್ಲಿ 9, 10 ನಡೀತಿರ್ಲಿಲ್ಲ. ಇಲ್ಲಿ ಫೀಲ್ಡ್ ವಿಸಿಟ್ ಮಾಡಿ ಅದಕ್ಕೆ ಸಂಬಂಧಿಸಿದಂಗೆ ನಮ್ಮ ಸಂಬಂಧಿಸಿದಂತ ಈ ಏರಿಯಾದ CRPಗಳು ಸಹ ಅದನ್ನ ಮಾಹಿತಿಯನ್ನ ನಮ್ಮ ಕಚೇರಿಗೆ ಸಲ್ಲಿಸಿದ್ರು. ಅದಕ್ಕೆ ಸಂಬಂಧಿಸಿದಂಗೂ ಸಹ ನಾವು ನೋಟಿಸ್ ಅನ್ನ ನೀಡಿದ್ವಿ. ಇಲ್ಲ ಖಂಡಿತ ಇಲ್ಲ ಈ ವಿಚಾರದಂಗೆ, ಯಾಕಂದ್ರೆ ಇದು ಲೀಗಲ್ ಆಗಿ ಪ್ರೊಸೀಜರ್ ಆಗೋದ್ರಿಂದ. ಸಿಬಿಎಸ್ಇ ಹೇಳವ್ರೆ ಫೀಸ್ ತಗೊಂಡಿದ್ದಾರೆ, ಚೀಟ್ ಮಾಡಿದ್ದಾರೆ. ಮೊನ್ನೆ ವರ್ಷ ಫಸ್ಟ್ ಏಪ್ರಿಲ್ ಅಲ್ಲಿ ಈ ಕರೋನಾ ಬಂದಾಗ ಏನ್ ಮಾಡಿದ್ರು, ಫೀಸ್ ಕಟ್ಟಿಲ್ಲ ಅಂತ ಗೌರ್ಮೆಂಟ್ ಡಿಕ್ಲೇರ್ ಮಾಡಿದ್ರು. ಫೀಸ್ ತಗೊಂಡೋಗಿ ಅಂತಾರೆ. ಅವ್ರು ದುಡ್ಡುಗೋಸ್ಕರ ಸ್ಕೂಲ್ ನಡೆಸ್ತಾರ ಸರ್. ರನ್ನಿಂಗ್ ಬರ್ ಓನ್ಲಿ ಫಾರ್ ದಿ ಮನಿ ಆರ್ ಎಜುಕೇಶನ್. ಅದು ಹೇಳಿದ್ದಾರೆ ಫೆಬ್ರವರಿ 1ನೇ ತಾರೀಕು ಟಿಸಿ ಕೊಟ್ರೆ ಕೊಡ್ತೀವಿ, ನೆಕ್ಸ್ಟ್ ಕೊಡಲ್ಲ ಅಂತಾರೆ. ಅದು ಫಸ್ಟ್ ಮನೆ ಕೊಡ್ತಾರಂತೆ. ಹೌದು, ಸಿಬಿಎಸ್ಇ ಅಂತ ನಮ್ಮನ್ನ ಅಡ್ಮಿಷನ್ ಮಾಡಿಸ್ಕೊಂಡಿರೋದು ಮಕ್ಕಳಿಗೆ. ನಮಗೆ ಸಿಬಿಎಸ್ಇ ಇಂದ ಅಪ್ರೂವಲ್ ಸಿಕ್ಕಿದೆ ಗವರ್ಮೆಂಟ್ ಕಡೆಯಿಂದ ಅಂತ. ಇವರು ಕೆಂಗೇರಿ ಬ್ರಾಂಚ್ಗೆ ಸಿಬಿಎಸ್ಇ ತಗೊಂಡು ಒಂದು ಬ್ರಾಂಚ್ಗೆ ಎಲ್ಲಾ ಬ್ರಾಂಚು ನಡೆಸ್ತಿದ್ದಾರೆ. ಆಯ್ತಾ ಸರ್, ನಮ್ಮ ಮಕ್ಕಳಿಗೆಲ್ಲ ಸಿಬಿಎಸ್ಇ ಫೀಸೇ ಕಟ್ಟಿಸ್ಕೊಂಡಿರೋದು. ಇವಾಗ ನಿನ್ನೆ ಮೊನ್ನೆಯಿಂದ ಸ್ಟೇಟ್ ಬುಕ್ ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ 5th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ಗೆ. ನಾವು ಹೆಂಗೆ 10th ಇವರು ಸಿಬಿಎಸ್ಇನೇ ಸರ್ಟಿಫಿಕೇಟ್ ಕೊಡ್ತಾರೆ ಸರ್, ಅದಕ್ಕೆ ಸಿಬಿಎಸ್ಇ ಕೊಡ್ತಾರೆ. ಹೆಂಗ್ ಕೊಡ್ತಿದ್ದಾರೆ ಅಂದ್ರೆ, ಇಲ್ಲಿ 9th 10th ಸ್ಟೂಡೆಂಟ್ ನ ಕರ್ಕೊಂಡು ಹೋಗಿ ಕೆಂಗೇರಿ ಬ್ರಾಂಚ್ ಅಲ್ಲಿ ಎಕ್ಸಾಮ್ ಬರೆಸ್ತಿದ್ದಾರೆ. ಏನಕ್ಕೆ ಅಂತ ಅಂದ್ರೆ ಅವರು ಬ್ರಾಂಚ್ ಅವರು ತಗೊಂಡಿದ್ದಾರೆ, ಸಿಬಿಎಸ್ಇ ತಗೊಂಡಿದಾರಲ್ವಾ, ಅಲ್ಲಿ ಬರ್ಸಿದ್ದಾರೆ. ನಾವು ಇಲ್ಲಿ ಅಡ್ಮಿಷನ್ ಮಾಡಿಸಿದ್ರೆ ಅವರು ಈ ಬ್ರಾಂಚ್ ಅಡ್ಮಿಷನ್ ಮಾಡಿಸ್ಕೊಂತಿಲ್ಲ, ಕೆಂಗೇರಿ ಬ್ರಾಂಚ್ ಅಡ್ಮಿಷನ್ ಮಾಡಿಸ್ಕೊಂತಿದ್ದಾರೆ. ಅಲ್ಲಿಗೆ ಅಡ್ಮಿಷನ್ ಮಾಡಿಸ್ಕೊಂಡು ಇಲ್ಲಿ ಪಾಠ ಹೇಳ್ಕೊಡೋದು, ಅಲ್ಲಿ ಎಕ್ಸಾಮ್ ಬರ್ಸೋದು. ಸೊ ಅವಾಗ ನಮ್ಗೆ ಏನ್ ಅನ್ಸುತ್ತೆ, 10th ಸಿಬಿಎಸ್ಇ ಕೊಡ್ತಿದ್ದಾರೆ ಅಂತ. ಇನ್ ಕೇಸ್ ನಾವು ಮಿಡಲ್ ಅಲ್ಲಿ 6th 7th 8th ಟಿಸಿ ತಗೊಂಡ್ ಬಂದ್ರೆ ಅಲ್ಲಿ ಟಿಸಿಲ್ ಬರೋದು ಸ್ಟೇಟ್ ಸಿಲೆಬಸ್, ಸಿಬಿಎಸ್ಇ ಅಲ್ಲ. ಬಟ್ ನಮಗೆ ಫೀಸ್ ಕಟ್ಸ್ಕೊಳ್ಳೋದು ಅವರು ಸಿಬಿಎಸ್ಇ. ಮೋಸ ಅನ್ನೋ ಪ್ರಶ್ನೆ ಇಲ್ಲ. ನಾವು ಎಜುಕೇಶನ್ ಕ್ಲೀನ್ ಆಗಿ ಕೊಟ್ಟಿದ್ದೀವಿ, ಎಜುಕೇಶನ್ ಕ್ಲೀನ್ ಆಗಿ ಕೊಟ್ಟಿದ್ದೀವಿ. ಏನಿದೆ ಸರ್, NCERT ಬುಕ್ಸ್ ಸರ್ ಇರೋದು, ಅದ್ರಲ್ಲಿ ಏನೋ ಸ್ಟೇಟ್ ಬೋರ್ಡ್ ಇದು CBSE ಬುಕ್ಸ್ ಅಂತ ಏನಿಲ್ಲ, ಅದ ಸೇಮ್ ಬುಕ್ ಇದೆ. ಎರಡು ಒಂದೇನಾ